ನೀವು ಅದರ ಶತ್ರುಗಳಾಗಿರ್ತೀರಿ, ನೀವು ಅದರ ವೈರಿಗಳಾಗಿರ್ತೀರಿ. ಯಾಕೆ ಪ್ರವಾದಿ ಮೊಹಮ್ಮದನ ಸಂದೇಶಗಳನ್ನು, ಅವರ ಬದುಕನ್ನು ಜಮಾಅತೆ ಇಸ್ಲಾಮಿ ಪ್ರತಿ ವರ್ಷ ಸಮಾಜಕ್ಕೆ ಪರಿಚಯಿಸ್ತದೆ ಅಂತ ಕೇಳಿದರೆ ಈ ಅಪರಿಚಿತತೆಯನ್ನು ದೂರ ಮಾಡಬೇಕು. ಅದೇ ರೀತಿ ನಮ್ಮ ಸಮಾಜದ ಬಗ್ಗೆ ಹೇಳಲಾಗುವುದು, ಈ ಕಾಲ ಚಿನ್ನಕ್ಕೆ ಕೂಡ ತುಕ್ಕು ಹಿಡಿಯುವ ಕಾಲ. ಚಿನ್ನಕ್ಕೆ ತುಕ್ಕು ಹಿಡಿಯುವಂತ ಇಲ್ಲ, ಚಿನ್ನಕ್ಕೆ ತುಕ್ಕು ಹಿಡಿದಿರುವಂತ ಕಬ್ಬಿಣದ ಸ್ಥಿತಿಯಾಗಿರ್ಬೋದು. ಈ ಕಾಲದ ಬಗ್ಗೆ ಹೇಳಲಾಗುವುದು, ಇದು ಚಿನ್ನಕ್ಕೆ ಕೂಡ ತುಕ್ಕು ಹಿಡಿಯುವ ಕಾಲ. ಅಂದರೆ ಸಮಾಜದ ಎಲ್ಲಾ ವರ್ಗಗಳದ್ದು ಮನಸ್ಸು ಅಷ್ಟು ಕೆಟ್ಟು ಹೋಗಿರುವ ಕಾಲ. ವಿದ್ಯಾವಂತರು ಮತ್ತು ಅವಿದ್ಯಾವಂತರೆಂಬ ವ್ಯತ್ಯಾಸ ಇಲ್ಲ. ಸಮಾಜದಲ್ಲಿ ಅತ್ಯಂತ ಪ್ರಚೋದನಕಾರಿ ಸಂದೇಶಗಳನ್ನು ಶೇರ್ ಮಾಡುತ್ತಾ ಇರುವವರು ಅವಿದ್ಯಾವಂತರೇನೂ ಅಲ್ಲ. ಇವತ್ತಿನ ವಿಜಯವಾಣಿ ಪತ್ರಿಕೆಯಲ್ಲಿ ಒಂದು ವರದಿ, 1ನೇ ಕ್ಲಾಸಿನ ಹುಡುಗಿಯ ಮೇಲೆ 55 ವಯಸ್ಸು ಪ್ರಾಯದ ಒಬ್ಬ ಪ್ರಾಂಶುಪಾಲ ರೇಪ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಅವರು ಪ್ರತಿಭಟಿಸಿದಾಗ ಅವಳನ್ನು ಕೊಂದು ಬಿಟ್ಟಿದ್ದಾನೆ. ಇದು ನಿನ್ನೆ ನಡೆದ ಘಟನೆ. ಹೀಗೆ ವಿದ್ಯಾವಂತರು ಮತ್ತು ಅವಿದ್ಯಾವಂತರು ಎಂಬ ವ್ಯತ್ಯಾಸ ಇಲ್ಲ. ಮನಸ್ಸು ಕೆಟ್ಟು ಹೋಗಿರುವ, ನಾನು ಹೇಳಿದಲ್ಲ, ಚಿನ್ನಕ್ಕೆ ಕೂಡ ತುಕ್ಕು ಹಿಡಿಯುವ ಕಾಲ. ಹಾಗೆ ಎಲ್ಲರೂ ಈ ಕೆಡುಕಿನಲ್ಲಿ ಹರಿದಾಡುತ್ತಿರುವ ಒಂದು ಕಾಲದಲ್ಲಿ ನಾವು ಬದುಕುತ್ತಾ ಇದ್ದೇವೆ. ಮಾಲಿನ್ಯ ಎಂಬುದು ನಮ್ಮ ಸಮಾಜದ ಆಧುನಿಕ ಜಗತ್ತಿನ ಬಹಳ ದೊಡ್ಡ ಸಮಸ್ಯೆ ಅಂತ ಹೇಳಲಾಗುತ್ತದೆ. ಮಾಲಿನ್ಯ ಈ ಜಗತ್ತಿನ ಬಹಳ ದೊಡ್ಡ ಸವಾಲು. ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಪರಿಸರ ಮಾಲಿನ್ಯ, ಇದೆಲ್ಲ ಇವತ್ತು ಬೇರೆ ಬೇರೆ ಶೃಂಗಸಭೆಗಳಲ್ಲಿ ಚರ್ಚಿಸಲ್ಪಡುತ್ತಿರುವಂತಹ ವಿಷಯ. ಆದರೆ ಈ ಎಲ್ಲ ಮಾಲಿನ್ಯಗಳಿಗಿಂತಲೂ ದೊಡ್ಡ ಮಾಲಿನ್ಯ ನಿಮ್ಮ ಮನಸ್ಸಿನ ಮಾಲಿನ್ಯ, ಮನುಷ್ಯನ ಮನಸ್ಸಿನ ಮಾಲಿನ್ಯ. ಮತ್ತು ಈ ಎಲ್ಲ ಮಾಲಿನ್ಯಗಳಿಗೆ ಕಾರಣವೂ ಅದು ಮನುಷ್ಯನ ಮನಸ್ಸಿನ ಮಾಲಿನ್ಯ. ವಾಯು ಮಾಲಿನ್ಯಕ್ಕೆ, ಜಲ ಮಾಲಿನ್ಯಕ್ಕೆ, ಪರಿಸರ ಮಾಲಿನ್ಯಕ್ಕೆ ಈ ಭೂಮಿಯಲ್ಲಿ ಬದುಕುತ್ತಿರುವ ಪ್ರಾಣಿಗಳ, ಪಕ್ಷಿಗಳ ಯಾವ ಕೊಡುಗೆಯೂ ಇಲ್ಲ. ಇವನ್ನೆಲ್ಲ ಹಾಳು ಮಾಡಿದುದರಲ್ಲಿ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಯಾವ ಪಾತ್ರವೂ ಇಲ್ಲ. ಇವೆಲ್ಲವನ್ನು ಮಲಿನಗೊಳಿಸಿದ್ದು ಮನುಷ್ಯನ ಮಲಿನಗೊಂಡ ಮನಸ್ಸುಗಳು. ಇದನ್ನು ನಿರ್ಮಲಗೊಳಿಸುವ ದಾರಿಗಳೇನು ಎಂಬುದನ್ನು ನಾವು ಕಂಡುಕೊಳ್ಬೇಕಾಗಿದೆ. ಅರಿವಿನ ಕೊರತೆ ಇಲ್ಲ, ಅರಿವಿನ ವಿಸ್ಫೋಟ ನಡೆದಿರುವ ಕಾಲ ಇದೆ. ಯಾರಿಗೂ ಅರಿವಿನ ಕೊರತೆ ಇಲ್ಲ. ಆದ್ದರಿಂದ ಸಮಸ್ಯೆಗಳಿಗೆ ಕಾರಣ ಅರಿವಿನ ಕೊರತೆ ಅಲ್ಲ, ಅದರ ಆಚೆ ಬೇರೆ ಯಾವುದೋ ಇದೆ. ಅದು ಯಾವುದು ಎಂಬುದನ್ನು ಕಂಡುಕೊಳ್ಳುವ ಮಾರ್ಗ ಹೀಗೆ ನಮ್ಮ ದಾರ್ಶನಿಕರು, ನಮ್ಮ ಧರ್ಮಗಳು, ಪ್ರವಾದಿಗಳು ಅವರಿಗೆ ಈ ಜಗತ್ತಿಗೆ ಕೊಟ್ಟ ಸಂದೇಶಗಳೇನು ಎಂಬುದರ ಕಡೆಗೆ ಮರಳುವುದರ ವಿನಃ ಬೇರೆ ಯಾವ ದಾರಿಗಳು ನಮಗಿಲ್ಲ. ಆದ್ದರಿಂದ ಪ್ರವಾದಿ ಮೊಹಮ್ಮದನನ್ನು ಈ ಸಮಾಜಕ್ಕೆ ಪರಿಚಯಿಸಬೇಕಾದ ಅಗತ್ಯ ಇದೆ. ಅದರಲ್ಲಿ ಎಲ್ಲರೂ ಸೇರಬೇಕಾದ ಅಗತ್ಯ ಇದೆ. ಬಸವಣ್ಣನವರನ್ನು, ನಾರಾಯಣ ಗುರುಗಳನ್ನು, ವಿವೇಕಾನಂದರನ್ನು ಸಮಾಜಕ್ಕೆ ಹೆಚ್ಚು ಹೆಚ್ಚು ಪರಿಚಯಿಸಬೇಕಾದ ಅಗತ್ಯ ಇದೆ. ಅದಕ್ಕೆ ಎಲ್ಲ ಧರ್ಮೀಯರು ಬಹಳ ಮುಕ್ತವಾಗಿ ಸೇರಬೇಕಾದ ಅಗತ್ಯವೂ ಇದೆ. ನೀನು ಅಲ್ಲಿಗೆ ಹೋಗಬಾರ್ದು, ನಾವು ಇಲ್ಲಿಗೆ ಹೋಗಬಾರ್ದು, ಅದು ನಮ್ಮ ಕಾರ್ಯಕ್ರಮ, ಇದು ನಿಮ್ಮ ಕಾರ್ಯಕ್ರಮ. ಹೀಗೆ ಗೋಡೆಗಳನ್ನು ಕಟ್ಟುತ್ತಾ ಹೋದರೆ ನಾಳೆ ನಮ್ಮ ಮಕ್ಕಳು ನಮಗಿಂತ ಕೆಟ್ಟವರಾಗ್ತಾರೆ. ಈ ಸಮಾಜ ಇದಕ್ಕಿಂತ ಹೆಚ್ಚು ಮಾರಕ ಆಗ್ತದೆ. ಆದ್ದರಿಂದ ಜಮಾಅತೆ ಇಸ್ಲಾಮಿ ಬಹಳ ಪ್ರಾಮಾಣಿಕವಾಗಿ ಬಯಸ್ತದೆ ನಾವೆಲ್ಲ ಈಗ ಒಟ್ಟಿಗೆ ಸೇರುತ್ತಲೇ ಇರಬೇಕು. ಅದು ಪ್ರವಾದಿ ಮೊಹಮ್ಮದರ ಸಂದೇಶಗಳನ್ನು ಆಲಿಸುವುದಕ್ಕೆ ಮಾತ್ರ ಅಲ್ಲ, ಬಸವಣ್ಣನವರ ಸಂದೇಶಗಳಿಂದ ನಮ್ಮನ್ನೆಲ್ಲ ಆಹ್ವಾನಿಸಿ ಎಲ್ಲ ದಾರ್ಶನಿಕರ ಸಂದೇಶಗಳು ಸಮಾಜದಲ್ಲಿ ವ್ಯಾಪಕ ಆಗಲಿ. ನಮ್ಮ ಮಕ್ಕಳನ್ನು ಆಲಿಸ್ತಾ ಬೆಳೆಯಿ. ಅದಕ್ಕಾಗಿ ಜಮಾಅತೆ ಇಸ್ಲಾಮಿ ಇಂತಹ ಕಾರ್ಯಕ್ರಮಗಳನ್ನು ವ್ಯಾಪಕವಾಗಿ ದೇಶಾದ್ಯಂತ ನಡೆಸ್ತಾ ಇದೆ.
ಸಹೋದರ ಸಹೋದರಿಯರೇ, ಪ್ರವಾದಿ ಮೊಹಮ್ಮದರು ಒಬ್ಬ ಪೌರಾಣಿಕ ಕಥಾಪಾತ್ರ ಅಲ್ಲ. ಪ್ರವಾದಿ ಮೊಹಮ್ಮದರು ಒಬ್ಬ ಐತಿಹಾಸಿಕ ಪುರುಷ. ಅವರ ಬದುಕು ಮತ್ತು ಸಂದೇಶಗಳು ಕಥೆಗಳಲ್ಲ. ಪ್ರವಾದಿ ಮೊಹಮ್ಮದರ ಬದುಕು ಮತ್ತು ಸಂದೇಶಗಳು ಇತಿಹಾಸದಲ್ಲಿ ಸಮಗ್ರವಾಗಿ, ಸಂಪೂರ್ಣವಾಗಿ ಮತ್ತು ಬಹಳ ಸೂಕ್ಷ್ಮವಾಗಿ ದಾಖಲಿಸಲ್ಪಟ್ಟಿದೆ. ಅವರ ಇಡೀ ಸಮಗ್ರ ಬದುಕು ಇತಿಹಾಸದಲ್ಲಿ ದಾಖಲಿಸಲ್ಪಟ್ಟಿದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 6ನೇ ಶತಮಾನದಲ್ಲಿ ಈ ಜಗತ್ತಿಗೆ ಎಲ್ಲ ಕಾಲಕ್ಕೂ ಮಾದರಿಯೋಗ್ಯವಾದ ಒಂದು ಸಮಾಜವನ್ನು ಕಟ್ಟಿ ಬೆಳೆಸ್ತಾರೆ. ಯಾವುದನ್ನೆಲ್ಲ ಮನುಷ್ಯ ಒಳಿತು ಅಂತ ತಿಳಿತಾನ, ಆ ಎಲ್ಲ ಒಳಿತುಗಳು ಈತ ಸಮಾಜ. ಯಾವುದನ್ನೆಲ್ಲ ಮನುಷ್ಯ ಕೆಡುಕು ಅಂತ ತಿಳಿತಾನ, ಆ ಎಲ್ಲ ಕೆಡುಕುಗಳಿಂದ ಮುಕ್ತವಾಗಿದ್ದಂತಹ ಸಮಾಜ. ಇತಿಹಾಸದಲ್ಲಿ ಮದ್ಯಮುಕ್ತವಾದ ಒಂದು ವ್ಯವಸ್ಥೆಯನ್ನು ಸ್ಥಾಪಿಸಿದ್ದರೆ ಅದು ಪ್ರವಾದಿ ಮೊಹಮ್ಮದನು ಮಾತ್ರ. ಮದ್ಯಮುಕ್ತವಾದ ಒಂದು ಸಮಾಜ, ಮದ್ಯಪಾನ ಇಲ್ಲದ ಒಂದು ಸಮಾಜ. ನಮ್ಮ ದೇಶದ ಲೆಕ್ಕಾಚಾರಕ್ಕೆ ವಿರುದ್ಧ ಇದೆ. ಮದ್ಯಕ್ಕೆ ಎಡಿಕ್ಟ್ ಆಗುವ ಪ್ರಾಯ ನಮ್ಮ ದೇಶದಲ್ಲಿ 11 ವಯಸ್ಸು. 11 ವಯಸ್ಸಿಗೆ ನಮ್ಮ ದೇಶದಲ್ಲಿ ಮಕ್ಕಳು ಡ್ರಗ್ಸ್ಗೆ ಅಡಿಕ್ಟೆಡ್ ಆಗ್ತಾ ಇದ್ದಾರೆ. ಇತ್ತೀಚೆಗೆ ನಾನು ಒಂದು ಘಟನೆ ಓದಿದೆ, ನಡೆದ ಘಟನೆ. ಒಬ್ಬ ಅಪ್ಪ ಒಬ್ಬ ಧಾರ್ಮಿಕ ಗುರುವಿನ ಬಳಿ ಹೋಗ್ತಾರೆ. ಹೋಗಿ ಆ ಅಪ್ಪ ಹೇಳುವುದು, ನನ್ನ ಮಗ ಒಮ್ಮೆ ಸತ್ತು ಹೋಗಲಿ ಅಂತ ನಾನು ದೇವರೊಂದಿಗೆ ಪ್ರಾರ್ಥನೆ ಮಾಡುವುದಾದರೆ ಅದು ಅಪರಾಧ ಆಗಬಹುದಾ ಅಂತ ಒಬ್ಬ ಅಪ್ಪ ಕೇಳುವುದು. ನನ್ನ ಮಗ ಸತ್ತು ಹೋಗಲಿ ಅಂತ ನಾನು ದೇವರೊಂದಿಗೆ ಪ್ರಾರ್ಥನೆ ಮಾಡುವುದಾದರೆ ಅದು ಅಪರಾಧ ಆಗಬಹುದಾ ಅಂತ ಒಬ್ಬ ಅಪ್ಪ ಒಬ್ಬ ಧಾರ್ಮಿಕ ಗುರುಗಳ ಬಳಿ ಹೋಗಿ ಅಭಿಪ್ರಾಯ ಕೇಳ್ತಾರೆ. ಈ ಜಗತ್ತಿನಲ್ಲಿ ನನ್ನ ಮಗ ಸತ್ತು ಹೋಗಬೇಕು ಎಂದು ಬಯಸುವ ಅಪ್ಪ ಅಥವಾ ಅಮ್ಮ ಇರಲಿಕ್ಕೆ ಸಾಧ್ಯವೇ? ನಮ್ಮ ಜೀವವನ್ನು ಬಲಿಕೊಟ್ಟ ತ್ಯಾಗ ಮಾಡಿ ಆದರೂ ನಾವು ನಮ್ಮ ಮಕ್ಕಳನ್ನು ಉಳಿಸ್ತೇವೆ. ಆದ್ರೆ ಒಬ್ಬ ತಂದೆ ನನ್ನ ಮಗ ಸತ್ತು ಹೋಗಲಿ ಅಂತ ಬಯಸ್ತಾನೆ. ಆ ತಂದೆ ಹೇಳಿದ್ರು, ನನ್ನ ಮಗ ಡ್ರಗ್ಸಿಗೆ ಬಲಿಯಾಗಿದ್ದಾನೆ. ಒಂದು ಅವ ರೋಗಿಯಾಗಿ ಮನೆಯಲ್ಲಿ ಮಲಗಿದ್ದರೆ ನಾವು ಅವರನ್ನು ಪ್ರೀತಿಯಿಂದ ಶುಶ್ರೂಷೆ ಮಾಡುತ್ತಿದ್ದೆವು, ಆರೈಕೆ ಮಾಡುತ್ತಾ ಇದ್ದೇವೆ. ಆದರೆ ಅವ ಡ್ರಗ್ಸಿಗೆ ಬಲಿಯಾದವ. ನಮ್ಮ ಮಾನ ಮತ್ತು ಮರ್ಯಾದೆಯನ್ನು ಅವನು ತೆಗೆದು ಹಾಕಿದ್ದಾನೆ. ಮನೆಯಿಂದ ಹೊರಗೆ ಹೋಗುವಂತಿಲ್ಲ, ಸಂಬಂಧಿಕರ ಮದುವೆಗಳಲ್ಲಿ ಭಾಗವಹಿಸುವಂತಿಲ್ಲ, ಎಲ್ಲೂ ತಲೆ ಎತ್ತಿ ನಡೆಯುವಂತಿಲ್ಲ. ಆದ್ದರಿಂದ ಗುರುಗಳೇ, ನನ್ನ ಮಗ ಒಮ್ಮೆ ಸತ್ತು ಹೋಗಲಿ ಅಂತ ನಾನು ಪ್ರಾರ್ಥನೆ ಮಾಡುವುದಾದರೆ ಅದು ತಪ್ಪಾಗಬಹುದಾ? ನನ್ನ ಮಗನ ಸಾವನ್ನು ಬಯಸುವುದಾದರೆ ಅದು ಅಪರಾಧ ಆಗಬಹುದಾ ಅಂತ ಒಬ್ಬ ತಂದೆ ಕೇಳುವುದಾದರೆ ಆ ಅಸಹಾಯಕತೆಯನ್ನು ನೀವು ಅರ್ಥ ಮಾಡಬೇಕು. ಇತ್ತೀಚೆಗೆ ಒಬ್ಬಳು ತಾಯಿ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಮಾಡ್ತಾರೆ. ಒಬ್ಬ ಅಮ್ಮ ಕಂಪ್ಲೇಂಟ್ ಏನು? ಪೊಲೀಸ್ ಸ್ಟೇಷನ್ಗೆ ಆಳು ಕೊಡೋ ಕಂಪ್ಲೇಂಟ್, ನನ್ನ ಮಗ ನನ್ನ ಮೇಲೆ ರೇಪ್ ಮಾಡ್ತಾ ಇದ್ದಾನೆ, ನನ್ನ ಮಗ ನನ್ನ ಮೇಲೆ ರೇಪ್ ನಡೆಸ್ತಾ ಇದ್ದಾನೆ, ಅವ ಡ್ರಗ್ಸಿಗೆ ಬಲಿಯಾಗಿದ್ದಾನೆ. ಅದು ಮಾತ್ರ ಅಲ್ಲ, ಅಮ್ಮ ಹೇಳ್ತಾಳೆ, ನನ್ನ ಪತಿ ಈ ಮಗನ ಅಪ್ಪ, ನನ್ನ ಮಗ ನನ್ನ ಮೇಲೆ ರೇಪ್ ಮಾಡುವಾಗ ನನ್ನ ಪತಿ ಅದಕ್ಕೆ ಸಪೋರ್ಟ್ ಮಾಡುತ್ತಾನೆ, ಆತನು ಒಬ್ಬ ಮದ್ಯಪಾನೀಯ. ನಾವಿದನ್ನೆಲ್ಲ ಚರ್ಚೆ ಮಾಡುವುದಿಲ್ಲ. ನಮಗೆ ಚರ್ಚೆ ಮಾಡಲಿಕ್ಕೆ ಬೇರೆ ವಿಷಯ ಇದೆ. ಸುಧೀರ್ ಕುಮಾರ್ ಅವರು ಹೇಳ್ತಾರೆ ಯಾವುದೆಲ್ಲ ವಿಷಯ ಇದೆ ಅಂತ. ಸಮಾಜ ಏನಾಗುತ್ತಾ ಇದೆ, ಯಾವ ಕಡೆಗೆ ಸಾಗ್ತಾ ಇದೆ. 4 ಶತಮಾನಗಳ ಆಚೆ ಪ್ರವಾದಿ ಮೊಹಮ್ಮದನು ಜಗತ್ತಿಗೆ ಕೊಟ್ಟ ಸಂದೇಶ, ಇಜ್ತನಿಬುಲ್ ಖಮ್ರ ಫಇನ್ನಹಾ ಮಿಫ್ತಾಹು ಕುಲ್ ಶರ್. ನೀವು ಅಮಲು ಪದಾರ್ಥಗಳಿಂದ ದೂರ ಇರಬೇಕು, ನಿಷಿದ್ಧ.
ಯಾಕೆಂದ್ರೆ ಅದು ಎಲ್ಲಾ ಕೆಡುಕುಗಳ ಕೀಲಿಕೆ, ಎಲ್ಲಾ ಕೆಡುಕುಗಳ ಕೀಲಿಕೆ. ಇಜ್ತನಿಬುಲ್ ಖಮ್ರ ಫಇನ್ನಲ್ ಖಮ್ರ ಫಇನ್ನಹಾ ಉಮ್ಮಹಾತುಲ್ ಖಬಾಯಿಸ್. ಎಲ್ಲ ಮಾಲಿನ್ಯವು ಅಮಲು ಪದಾರ್ಥಗಳಿಂದ ದೂರ ಇರಬೇಕು, ನಿಷಿದ್ಧ ಅದು. ಯಾಕೆಂದರೆ ಅದು ಎಲ್ಲ ಕೆಡುಕುಗಳ ಅಮ್ಮ ಅಂತ ಕಲಿಸಿಕೊಟ್ಟರು ಪ್ರವಾದಿಯರು. ಅವರು ತತ್ವ ಹೇಳಿದ್ದು ಮಾತ್ರ ಅಲ್ಲ, ಅವರು ಉಪದೇಶ ಮಾಡಿದ್ದು ಮಾತ್ರ ಅಲ್ಲ, ಮತ್ತೆ ಹಾಗೆ ಅವರು ಸ್ಥಾಪಿಸಿದ ಸಮಾಜ ಕೆಡುಕುಗಳು ಯಾವುದು ಅಂತ ಮನುಷ್ಯ ಯಾವುದನ್ನೆಲ್ಲ ಕೆಡುಕುಗಳಂತ ಪರಿಗಣಿಸ್ತಾನೋ ಆ ಎಲ್ಲ ಕೆಡುಕುಗಳಿಂದ ಮುಕ್ತವಾದ ಸಮಾಜದ ಎಲ್ಲ ಮನುಷ್ಯನಿಗೂ ಘನತೆ ಮತ್ತು ಗೌರವ ಇದ್ದ ಸಮಾಜ. ಎಲ್ಲ ಧರ್ಮದ, ಎಲ್ಲ ಜಾತಿಯ, ಎಲ್ಲ ಮನುಷ್ಯರಿಗೆ ಘನತೆ ಮತ್ತು ಗೌರವ ಇದ್ದ ಸಮಾಜ. ನೀವೆಲ್ಲರೂ ಸಮಾನ. ಜಗತ್ತಿನ ಎಲ್ಲ ಕ್ರೈಮಿನ ಬ್ಯಾಕ್ಗ್ರೌಂಡ್ ಯಾವುದು? ಯಾಕೆ ಜಗತ್ತಿನಲ್ಲಿ ಅನ್ಯಾಯ, ಅಕ್ರಮ, ಯುದ್ಧ, ರಕ್ತಪಾತ ನಡೀತಾ ಇದೆ? ಕ್ರೈಮಿನ ಬ್ಯಾಕ್ಗ್ರೌಂಡ್ ಯಾವುದು ಅಂತ ಕೇಳಿದರೆ, ಪೈಶಾಚಿಕತೆಯ ಅಡಿಪಾಯ ಯಾವುದು ಅಂತ ಕೇಳಿದರೆ ಜನಾಂಗೀಯತೆ. ಜನಾಂಗೀಯತೆ ಅನ ಖೈರು ಮಿನ್ಹು ಅಂತ ಒಂದು ಫಿಲಾಸಫಿಗಳು ಅನುಕರಿಸಿಕೊಟ್ಟಿದ್ದು. ಜನಾಂಗೀಯತೆ ಅಂದರೆ ನಾನು ನಿನಗಿಂತ ಶ್ರೇಷ್ಠ, ನಿನಗಿಂತ ನಾನು ಶ್ರೇಷ್ಠ. ಜಗತ್ತಿನಲ್ಲಿ ನಡೆಯುವ ಎಲ್ಲಾ ಅನ್ಯಾಯಗಳನ್ನು ನೀವು ಪಟ್ಟಿ ಮಾಡಿ ನೋಡಿ ಏನು ಕಾರಣ ಅದಕ್ಕೆ ಅಂತ. ಜಗತ್ತಿನಲ್ಲಿ ನಡೆಯುತ್ತಿರುವ ಎಲ್ಲಾ ಅನ್ಯಾಯಗಳಿಗೆ ಕಾರಣ ಅನ ಖೈರು ಮಿನ್ಹು, ನಿನಗಿಂತ ನಾನು ಶ್ರೇಷ್ಠ, ನಿನ್ನ ಧರ್ಮಕ್ಕಿಂತ ನನ್ನ ಧರ್ಮ ಶ್ರೇಷ್ಠ, ನಿನ್ನ ಆರಾಧನಾಲಯಗಳಿಗಿಂತ ನನ್ನ ಆರಾಧನಾಲಯ ಶ್ರೇಷ್ಠ, ನಿನ್ನ ಹಬ್ಬಕ್ಕಿಂತ ನನ್ನ ಹಬ್ಬ ಶ್ರೇಷ್ಠ. ಇಸ್ರೇಲ್ನವನಿಗೆ ಒಪ್ಪಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಜೀವಕ್ಕೆ ಇರುವ ಬೆಲೆ ಫೆಲಸ್ತೀನಿಗಳ ಜೀವಕ್ಕೆ ಇದೆ ಅಂತ ಒಪ್ಪಿಕೊಳ್ಳಿಕ್ಕೆ ಇಸ್ರೇಲ್ನವನಿಗೆ ಸಾಧ್ಯ ಇಲ್ಲ. ಅಮೆರಿಕಾದವರು ನಮ್ಮ ಅಮೆರಿಕನ್ನರಿಗೆ ಅವರ ಜೀವಕ್ಕೆ ಇರುವ ಬೆಲೆ ಆಫ್ರಿಕಾದವರ ಜೀವಕ್ಕೂ ಇದೆ ಎಂಬುದನ್ನು ಒಪ್ಪಿಕೊಳ್ಳಿಕ್ಕೆ ಇವತ್ತಿಗೂ ಜಗತ್ತಿಗೆ ಸಾಧ್ಯ ಆಗ್ತಾ ಇಲ್ಲ. ಒಬ್ಬ ಕಾರ್ಪೊರೇಟ್ ವ್ಯಕ್ತಿಯ ಜೀವಕ್ಕೆ ಎಷ್ಟು ಬೆಲೆ ಇದೆಯೋ ಒಬ್ಬ ಕೂಲಿ ಕಾರ್ಮಿಕನ ಜೀವಕ್ಕೂ ಅಷ್ಟೇ ಬೆಲೆ ಇದೆ ಎಂಬುದನ್ನು ಒಪ್ಪಿಕೊಳ್ಳಿಕ್ಕೆ 21ನೇ ಶತಮಾನದಲ್ಲಿ ಜಗತ್ತಿಗೆ ಸಾಧ್ಯ ಇದೆ. ಇಷ್ಟೆಲ್ಲ ಮುಂದುವರಿದ ಜಗತ್ತಿಗೆ ಸಾಧ್ಯ. ಒಬ್ಬ ಕಾರ್ಪೊರೇಟ್ ವ್ಯಕ್ತಿಯ ಜೀವಕ್ಕೂ ಒಬ್ಬ ಕೂಲಿ ಕಾರ್ಮಿಕನ ಜೀವಕ್ಕೂ ಸಮಾನವಾದ ಬೆಲೆ ಎಂಬುದನ್ನು ಒಪ್ಪಿಕೊಳ್ಳಿಕ್ಕೆ 6ನೇ ಶತಮಾನದಲ್ಲಿ ಪ್ರವಾದಿ ಮೊಹಮ್ಮದರು ಆ ತತ್ವವನ್ನು ಜಗತ್ತಿಗೆ ಕಲಿಸಿಕೊಟ್ಟರು. ಅನ್ನಾಸು ಸವಾಸಿಯುನ್ ಕಅಶ್ನಾನಿಲ್ ಮುಷ್ತಲ, ಬಾಂಚನಿಗೆ ಹಲ್ಲುಗಳಂತೆ ನೀವೆಲ್ಲರೂ ಸಮಾನ. ನಿಮ್ಮ ಮಧ್ಯೆ ಯಾವ ಉಚ್ಚ ನೀಚತೆಗಳು ಇಲ್ಲ. ಒಬ್ಬ ಬಿಳಿಯನ ಜೀವಕ್ಕೆ ಎಷ್ಟು ಬೆಲೆ ಇದೆಯೋ ಒಬ್ಬ ಕಪ್ಪು ಚರ್ಮದವನ ಜೀವಕ್ಕೂ ಅಷ್ಟೇ ಬೆಲೆ ಇದೆ. ಒಬ್ಬ ಶ್ರೀಮಂತನ, ಒಬ್ಬ ಕಾರ್ಪೊರೇಟ್ ಶಕ್ತಿಯ ಜೀವಕ್ಕೆ ಎಷ್ಟು ಬೆಲೆ ಇದೆಯೋ ಒಬ್ಬ ಕೂಲಿ ಕಾರ್ಮಿಕನ ಜೀವಕ್ಕೂ ಅಷ್ಟೇ ಬೆಲೆ ಇದೆ. ಅದರಿಂದಲೇ ಹೇಳಿದ್ದು ಮನ್ ಕತಲ ನಫ್ಸನ್ ಬಿಗೈರಿ ನಫ್ಸಿನ್ ಔ ಫಸಾದಿನ್ ಫಿಲ್ ಅರ್ದಿ ಫಕಅನ್ನಮಾ ಕತಲ ಅನ್ನಾಸ ಜಮಿಯಾ. ನೀವೊಬ್ಬ ಮನುಷ್ಯನನ್ನು ಕೊಂದು ಬಿಟ್ರೆ ನಿಮ್ಮ ಭಾಷಣ, ನಿಮ್ಮ ಬರಹ, ನಿಮ್ಮ ಚಟುವಟಿಕೆ, ನಿಮ್ಮ ಕೆಲಸ, ಆ ಕಾರಣಕ್ಕೆ ಈ ಜಗತ್ತಿನಲ್ಲಿ ಒಬ್ಬ ಮನುಷ್ಯನ ಕೊಲೆ ನಡೆದರೆ ಇಡೀ ಮಾನವ ಕುಲವನ್ನು ಕೊಂದ ಪಾಪಿಗಳು ನೀವು. ಕುರಾನ್ ಹೇಳು ಅಮನ್ ಅಹ್ಯಾಹ ಫಕಅನ್ನಮಾ ಅಹ್ಯನ್ನಾಸ ಜಮಿಯಾ. ಈ ಭೂಮಿಯಲ್ಲಿ ನಿಮ್ಮ ಚಟುವಟಿಕೆ, ನಿಮ್ಮ ಕೆಲಸ, ನಿಮ್ಮ ಭಾಷಣ, ನಿಮ್ಮ ಬರಹ, ಇವುಗಳ ಮೂಲಕ ನೀವು ಒಬ್ಬ ಮನುಷ್ಯನಿಗೆ ಬದುಕನ್ನು ಕೊಡುವುದಾದರೆ ಇಡೀ ಮಾನವ ಕುಲಕ್ಕೆ ಬದುಕನ್ನು ಕೊಟ್ಟ ಪುಣ್ಯವಂತರು ನೀವು. ಸಮಾನತೆಗೆ ಸಮಾಜ ಅಂತ ಇವತ್ತಿಗೂ ಇದನ್ನೆಲ್ಲ ಒಪ್ಪಿಕೊಳ್ಳಿಕ್ಕೆ ಈ ಜಗತ್ತಿಗೆ ಖಂಡಿತ ಸಾಧ್ಯ ಇಲ್ಲ. ಅಯ್ಯುಹನ್ನಾಸ್ ಅಂತ 6ನೇ ಶತಮಾನದಲ್ಲಿ ಪ್ರವಾದಿ ಮೊಹಮ್ಮದರ ಕರೆಯುವುದು ಮನುಷ್ಯರೇ. ಜಗತ್ತಿನಲ್ಲಿ ಇವತ್ತು ಮನುಷ್ಯರಿಲ್ಲಲ್ಲ. ಜಗತ್ತಿನಲ್ಲಿರುವುದು ಜಾತಿಗಳು, ಜಗತ್ತಿನಲ್ಲಿರುವುದು ಶ್ರೀಮಂತರು, ಬಡವರು, ಕಾರ್ಪೊರೇಟ್ ಶಕ್ತಿಗಳು, ಆಡಳಿತಗಾರರು, ಪ್ರಜೆಗಳು. ಎಲ್ಲಿ ಮನುಷ್ಯರಿದ್ದಾರೆ? ಎಲ್ಲ ಮನುಷ್ಯರೇ. ಅಯ್ಯುಹನ್ನಾಸ್, ಮನುಷ್ಯರೇ ಅಂತ ಹೇಳುವ ಒಂದು ಫಿಲಾಸಫಿ, ಒಂದು ಸಿದ್ಧಾಂತ ಆಧುನಿಕ ಜಗತ್ತಿನಲ್ಲಿ ಎಲ್ಲೂ ನಿಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜನಾಂಗೀಯತೆಯಿಂದ ಮುಕ್ತವಾದ ಒಂದು ಸಮಾಜವನ್ನು ಅವರ ಉಪದೇಶದಲ್ಲಿ ಮನುಷ್ಯರೆಲ್ಲರೂ ಸಮಾನರು ಎಂಬುದು ಭಾಷಣದ ಗ್ರಾಫಿಕ್ ಅಲ್ಲ. ಮನುಷ್ಯರೆಲ್ಲರೂ ಸಮಾನರು ಎಂಬುದು ಆ ದೇಶದ ಕಾನೂನಾಗಿದೆ, ಅಲ್ಲಿನ ಕಾನೂನದು. ಮಹಿಳೆಗೆ ಅತ್ಯಂತ ಗೌರವ ಇದ್ದ ಸಮಾಜ.
ಮಹಿಳೆಗೆ ಗೌರವ ಸಿಗಬೇಕಾದರೆ ಅವಳ ಬಗ್ಗೆ ನಿಮ್ಮ ದೃಷ್ಟಿಕೋನ ಬದಲಾಗಬೇಕು. ದೃಷ್ಟಿಕೋನ ಬದಲಾಗಬೇಕು. ನನಗೆ ಇರುವಷ್ಟೇ ಸ್ವಾತಂತ್ರ್ಯ ಮಹಿಳೆಗೂ ಇದೆ, ನನಗೆ ಇರುವಷ್ಟೇ ಗೌರವ ಮಹಿಳೆಗೂ ಇದೆ. ಅವಳು ಪುರುಷನಿಗೆ ಸುಖ ಕೊಡುವ ವಸ್ತು ಅಲ್ಲ. ಫೆಮಿನಿಸಂ ಅಂತ ಹೇಳಿಕೊಂಡು ನಾವು, ಮಹಿಳಾ ಸಮಾನತೆ ಅಂತ ಹೇಳಿಕೊಂಡು ಮೀಟು ಅಂತ ಕ್ಯಾಂಪೇನ್ ನಡೆಯುತ್ತಾ ಇದೆ. ಇಲ್ಲಿಂದ ಕ್ಯಾಂಪೇನ್ ಆರಂಭವಾದದ್ದು ಅತಿ ಹೆಚ್ಚು ಫೆಮಿನಿಸಂನ ವಾದಗಳಿದ್ದ ಫಿಲ್ಮಿನಲ್ಲಿ, ಕಲೆಯಲ್ಲಿ, ಸಾಹಿತ್ಯದಲ್ಲಿ ಅತಿ ಹೆಚ್ಚು ಫೆಮಿನಿಸಂನ ಸಿದ್ಧಾಂತಗಳನ್ನು ಎಲ್ಲಿ ಕಲಿಸಿಕೊಳ್ಳಲಾಗಿದೆಯೋ ಅಲ್ಲಿಂದಲೇ ಹೆಣ್ಣು ಮಕ್ಕಳ ರೋದನ ಕೇಳಿಸ್ತಾ ಇದೆ ಮೀಟು ಎಂಬ ಕ್ಯಾಂಪೇನ್. ನಾನು ಹೇಳುತ್ತಿರುವುದು ಹೆಣ್ಣು ಮಕ್ಕಳ ಬಗ್ಗೆ ನಿಮ್ಮ ದೃಷ್ಟಿಕೋನ ಬದಲಾಗಬೇಕು. ಇಸ್ಲಾಮಿನಲ್ಲಿ ಮದುವೆಯಾಗಬೇಕಾದರೆ ಮಗಳು ಕೊಡ್ಬೇಕು, ವರದಕ್ಷಿಣೆ ಅಲ್ಲ ವಧು ದಕ್ಷಿಣೆ ಕೊಡ್ಬೇಕು. ವರದಕ್ಷಿಣೆ ಎಂಬುದು ಇಸ್ಲಾಮಿನಲ್ಲಿ ಇಲ್ವೇ ಇಲ್ಲ. ಒಬ್ಬ ಮಹಿಳೆಗೆ ಮದುವೆ ಆಗಬೇಕಾದ್ರೆ ಅವಳಿಗೆ ಇಂತಿಷ್ಟು ಚಿನ್ನವೋ ದುಡ್ಡೋ ನೀವು ಕೊಡ್ಬೇಕು, ಸೆಕ್ಯೂರಿಟಿ ಅವಳಿಗೆ ಮಗಳು ಅಂತ ಹೇಳುವುದು ಕಡ್ಡಾಯ. ಅದಿಲ್ಲದಿದ್ದರೆ ಇಸ್ಲಾಮಿನಲ್ಲಿ ಮದುವೆ ಸಿಂಧು ಆಗುವುದೇ ಇಲ್ಲ. ಅರೇಬಿಯಾದಲ್ಲಿ ಒಂದು ಸಮಸ್ಯೆ ಆಗಿತ್ತು. ಪ್ರವಾದಿಯವರ ಕಾಲ ನಂತರ ಈ ಮಹಿಳೆಯರೆಲ್ಲ ವಿಪರೀತ ಡಿಮ್ಯಾಂಡ್ ಮಾಡ್ತಾ ಇದ್ದರು ಮಗಳಿಗೆ. ಹಾಗಾಗಿ ಗಂಡು ಮಕ್ಕಳಿಗೆ ಮದುವೆ ಆಗಲಿಕ್ಕೆ ಸಮಸ್ಯೆ ಆಗ್ತಾ ಇತ್ತು. ಯಾಕಂದ್ರೆ ವಿಪರೀತ ಹೆಣ್ಣು ಮಕ್ಕಳು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ನಮಗೆ ಇಷ್ಟಿಷ್ಟು ಮಗಳು ಸಿಗ್ಬೇಕು ಅಂತ. ಖಲೀಫಾ ಉಮರ್ನ ಆಡಳಿತ ಕಾಲ, ಪ್ರವಾದಿಯವರ ಶಿಷ್ಯ ಉಮರ್ ಒಮ್ಮೆ ಒಂದು ಚರ್ಚೆ ಆರಂಭಿಸ್ತಾರೆ. ಚರ್ಚೆಯನ್ನು ಮಹಿಳೆಯರನ್ನು ವಿಪರೀತ ಮಗಳು ಕೇಳ್ತಾ ಇದ್ದಾರೆ, ಆದ್ದರಿಂದ ಇದಕ್ಕೇನಾದರೂ ನಿಯಂತ್ರಣ ಹೇಳುವ ಬಗ್ಗೆ ನಾವೊಂದು ಚರ್ಚೆ ಮಾಡುವ. ಮಗಳು ಇಷ್ಟಿಷ್ಟಕ್ಕಿಂತ ಹೆಚ್ಚು ಕೇಳಬಾರದು ಅಂತ ಏನಾದರೂ ಒಂದು ನಿಯಂತ್ರಣ ಹೇಳಲಿಕ್ಕೆ ಸಾಧ್ಯವೋ ಎಂಬ ಒಂದು ಚರ್ಚೆ ನಾವು ಮಾಡೋಣ ಅಂತ ಸಾಮ್ರಾಜ್ಯದ ಚಕ್ರವರ್ತಿ ಒಂದು ಚರ್ಚೆಗೆ ಆಹ್ವಾನ ಕೊಟ್ಟಿದ್ದಾರೆ. ಚರ್ಚೆ ನಡೆಯುವಾಗ ಒಬ್ಬರು ಮಹಿಳೆ ಎದ್ದು ನಿಂತು ಪ್ರಶ್ನೆ ಮಾಡುತ್ತಾರೆ, ಉಮರ್, ಮಗಳು ನಮ್ಮ ಹಕ್ಕು, ಪ್ರವಾದಿಯವರು ಕೊಟ್ಟ ಕುರ್ಆನ್ ಕೊಟ್ಟ ನಮ್ಮ ಹಕ್ಕಿನ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಉಮರ್ ನಿಮಗೆ ಅಧಿಕಾರ ಕೊಟ್ಟವರು ಯಾರು? ನಿಮಗೆ ಅಧಿಕಾರ ಕೊಟ್ಟವರು ಯಾರು? ಅಂದು ಮುಗಿದ ಚರ್ಚೆ ಇಂದಿನ ತನಕ ಇಸ್ಲಾಮಿ ಜಗತ್ತಿನಲ್ಲಿ ಅಂತ ಒಂದು ಚರ್ಚೆ ಆಗಲಿಲ್ಲ. ಆ ಚರ್ಚೆ ಅಂದು ಬಂದಾಗಿದೆ. ಅಲ್ಲಿನ ನಂತರ ಇಲ್ಲಿನ ತನಕ ಅಂತ ಒಂದು ಚರ್ಚೆ ಆಗಲಿಲ್ಲ ಇಸ್ಲಾಮಿ ಜಗತ್ತಿನಲ್ಲಿ. ಯಾವ ಹೆಣ್ಣು ಮಕ್ಕಳದು? ಹೆಣ್ಣು ಮಗು ಹುಟ್ಟಿದ್ದ ಜೀವಂತ ಬೂತು ಬಿಡುತ್ತಿದ್ದ ಸಮಾಜ, ಹೆಣ್ಣು ಮಕ್ಕಳನ್ನು ಅನಿಷ್ಟ ಎಂದು ತಿಳಿದಿದ್ದ ಸಮಾಜ. ಇವತ್ತಿಗೂ ಹೆಣ್ಣು ಮಕ್ಕಳು ಹುಟ್ಟುವುದನ್ನು ಇಷ್ಟಪಡದ ತಂದೆ ತಾಯಿಯಂದಿದ್ದಾರೆ. ಭ್ರೂಣ ಹತ್ಯೆ ನೋಡಿದ್ದೇವೆ ನಾವು. ಆ ಸಮಾಜದಲ್ಲಿ ಆ ಹೆಣ್ಣು ಮಕ್ಕಳು ಬದುಕುವ ಹಕ್ಕು ಪಡೆದದ್ದು ಮಾತ್ರ ಅಲ್ಲ, ತಮ್ಮ ಹಕ್ಕುಗಳಿಗಾಗಿ ಸಾಮ್ರಾಜ್ಯದ ಚಕ್ರವರ್ತಿಯ ಎದುರಿನಲ್ಲಿ ನಿಂತು ತಮ್ಮ ಹಕ್ಕುಗಳಿಗಾಗಿ ವಾದಿಸುವಷ್ಟು ಆ ಮಹಿಳೆಯರು ಬೆಳೆಯುತ್ತಾರೆ. ಮಹಿಳೆಯ ರಕ್ಷಣೆ ಅಂದರೆ ಅದು. ಮಹಿಳೆಗೆ ನಾವು ಪುರುಷರು ಡ್ರೆಸ್ ಹಾಕಿದಾಗ ಮಹಿಳೆಯರು ಡ್ರೆಸ್ ಹಾಕಬೇಕು ಅಲ್ಲ. ಎಷ್ಟು ವಿಚಿತ್ರ ಮಾತುಗಳೆಲ್ಲ ನಮ್ಮಲ್ಲಿದೆ ನೋಡಿ. ನೀವು ಒಬ್ಬ ಪುರುಷ ನಾಳೆ ಒಂದು ಸಣ್ಣ ಬಾತ್ ಟವೆಲ್ ಸುತ್ತಿಕೊಂಡು ಡಿಸಿ ಆಫೀಸಿಗೆ ಹೋದರೆ ಅಥವಾ ಎಸಿ ಅವರ ಆಫೀಸಿಗೆ ಹೋದರೆ, ಪುರಸಭೆಯ ಆಫೀಸಿಗೆ ಹೋದರೆ, ಕಾಲೇಜಿಗೆ ಹೋದರೆ ಅವ್ರು ಏನ್ ಮಾಡ್ತಾರೆ? ನಿಮ್ಮನ್ನು ಹೊರಗೆ ಹಾಕ್ತಾರೆ, ಸೇರಿಸಿಕೊಳ್ಳುವುದಿಲ್ಲ. ಒಂದು ಸಣ್ಣ ಬಾತ್ ಟವೆಲ್ ಸುತ್ತಿಕೊಂಡು ಒಬ್ಬ ಪುರುಷ ಡಿಸಿ ತಾಲೂಕು ಆಫೀಸಿಗೆ, ತಹಸೀಲ್ದಾರ್ ಆಫೀಸಿಗೆ, ಎಸಿ ಬಳಿ ಹೋದ್ರೆ ಏನಾಗ್ತಾರೆ? ಹೊರಗೆ ಹಾಕ್ತಾರೆ, ಹೋಗಪ್ಪ ಇಲ್ಲಿಂದ. ಒಂದು ಸಣ್ಣ ಬನಿಯನ್ನು ಒಂದು ಲುಂಗಿ ಸುತ್ತಿಕೊಂಡು ಹೋದರೆ ಅವರಿಗೆ ಯಾವ ಬೆಲೆಯೂ ಇರುವುದಿಲ್ಲ. ಅದೇ ಒಬ್ಬ ಪುರುಷ ಒಳ್ಳೆಯ ಪ್ಯಾಂಟು, ಶರ್ಟ್, ಅದರ ಮೇಲೆ ಒಂದು ಸೂಟು, ಟೈ ಎಲ್ಲ ಕಟ್ಟಿಕೊಂಡು ಹೋದ್ರೆ ಏನಾಗ್ತದೆ? ಎಲ್ಲರೂ ನಿಮ್ಮನ್ನು ಸಾರ್ ಅಂತ ಕರೀತಾರೆ, ಎಲ್ಲ ಕಡೆ ನಿಮಗೆ ಗೌರವ ಇರ್ತದೆ. ಪ್ರವಾದಿ ಮೊಹಮ್ಮದರು ಹೇಳಿದ್ದು ಅದೇ ರೀತಿ ಪುರುಷನಿಗೆ ಕೊಡುವ ಅದೇ ಡ್ರೆಸ್ ಮಹಿಳೆಯರಿಗೂ ಕೊಡಿ ನೀವು. ಅವರೇನು ಹೆಚ್ಚಿಗೆ ಏನಿಲ್ಲ. ಪುರುಷರೆಷ್ಟು ಎಂತಹ ಡ್ರೆಸ್ ನಿಮ್ಮದು? ಎಲ್ಲ ಏನು ಕಾಣುವುದಿಲ್ಲಲ್ಲ ನಿಮ್ಮಲ್ಲಿ ಪುರುಷರಲ್ಲಿ. ಎಲ್ಲಿಯ ತನಕ ಅಂದ್ರೆ ಬಟ್ಟನೆ ಇಲ್ಲಿಗೆ 2 ಇರ್ತದೆ ಸರ್, ಇಲ್ಲಿಗೆ ಒಂದಲ್ಲ 2 ಬಟ್ಟನ್ ಅಂದ್ರೆ ಅಷ್ಟು ಕಾಣಬಾರ್ದು ಅಂತ. ಅದು ಮಾತ್ರ ಅಲ್ಲ, ಇಲ್ಲಿಗೆ ಇನ್ನೊಂದು ಬಟ್ಟನ್ ಇರ್ತದೆ, ಇದು ಕೂಡ ಕಾಣಬಾರ್ದು ಅಂತ. ಅಷ್ಟು ನೀವು ಮುಚ್ಚಬೇಕು ನಿಮ್ಮ ಶರೀರ ಪುರುಷರದ್ದು. ಅದೇ ಮಹಿಳೆಯರು ಮುಚ್ಚಿ ಅಂತ ಪ್ರವಾದಿಯವರು ಕಲಿಸಿಕೊಟ್ಟರು. ಪುರುಷರಿಗೆ ಅಂತಹ ಒಂದು ಡಿಸೆನ್ಸಿ ಇರಬೇಕಾದ್ರೆ ಅದೇ ಡಿಸೆನ್ಸಿ ಮಹಿಳೆಯರಿಗೆ ಇರಲಿ. ಅಮೆರಿಕಾದ ಅಧ್ಯಕ್ಷ ಒಂದು ಬರ್ಮುಡ ಹಾಕಿಕೊಂಡು ಬಂದು ಅಮೆರಿಕಾದ ಅಧ್ಯಕ್ಷ ಪ್ರೆಸ್ ಕಾನ್ಫರೆನ್ಸ್ ಮಾಡುವುದಿಲ್ಲಲ್ಲ, ನೀವೆಲ್ಲರೂ ನೋಡಿದ್ದೀರಿ, ಅದು ಸಾಧ್ಯವ? ಅಥವಾ ಯಾರಾದ್ರೂ ಪಾಶ್ಚಾತ್ಯ ಜಗತ್ತಿನಲ್ಲಿ ಇದೆಲ್ಲ ನಡೀತಾ ಇದ್ದು ಪಾಶ್ಚಾತ್ಯ ಜಗತ್ತಿನಲ್ಲಿ
ಸನಾತನ ಮೌಲ್ಯಗಳಿರುವ ನಮ್ಮ ದೇಶಕ್ಕೆ ಎಲ್ಲ ಬರುವುದಲ್ಲಿಂದ, ಎಲ್ಲ ಇಸಂಗಳು ಬರುವುದಲ್ಲಿಂದ, ನಗ್ನತೆ ಎಲ್ಲ ಅಲ್ಲಿಂದಲೇ ಬಂದದ್ದು. ನೋಡಿ, ಅಲ್ಲಿ ಯಾವುದೇ ಒಬ್ಬ ರಾಷ್ಟ್ರದ ಅಧ್ಯಕ್ಷ ಒಂದು ಬರ್ಮುಡ ಹಾಕಿಕೊಂಡು ಹೊರಗೆ ಬರುವುದಿಲ್ಲ. ಅವ ನೀಟಾಗಿ ಕೈ ಮತ್ತು ಮುಖದ ಹೊರತು ಬೇರೇನು ಕಾಣುವುದೇ ಇಲ್ಲ ಅವರ ಶರೀರದಲ್ಲಿ. ಅಂತಹ ಡ್ರೆಸ್ ಹಾಕಿಕೊಂಡು ಹೊರಗೆ ಬರ್ತಾರೆ. ಪ್ರವಾದಿಯವರು ಕಲಿಸಿಕೊಟ್ಟದ್ದು ಮಹಿಳೆಯರಿಗೂ ಅದೇ ಡ್ರೆಸ್ ಹಾಕಿಸಿ ನೀವು. ಮಹಿಳೆಯರ ಘನತೆ ಅಂದ್ರೆ ಅವರ ಬಗ್ಗೆ ನಿಮ್ಮ ದೃಷ್ಟಿಕೋನ ಬದಲಾಗಬೇಕು. ದೃಷ್ಟಿಕೋನ ಬದಲಾಗದ ತನಕ ನೀವು ಯಾವ ಕಾನೂನುಗಳನ್ನು ಮಾಡಿ ಅತ್ಯಾಚಾರ ಮುಗಿಯುವುದಿಲ್ಲ. ಮಹಿಳೆಯರಿಗೆ ಸಂರಕ್ಷಣೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಮನುಷ್ಯ ಕೆಟ್ಟು ಹೋದರೆ ಅವ ಪ್ರಾಣಿಯಾಗುವುದಲ್ಲ, ಅವ ಪಿಶಾಚಿಯಾಗುವುದು. ನೀವು ಹೇಳಲೇಬಾರದು ಮನುಷ್ಯರನ್ನು ಮೃಗ ಪ್ರಾಣಿ ಅಂತಲೇ ಹೇಳಲೇಬಾರದು. ಅದು ಪ್ರಾಣಿಗಳಿಗೆ ಮಾಡುವ ಅವಮಾನ. ಜಗತ್ತಿನಲ್ಲಿ ಯಾವುದೇ ಒಂದು ಪ್ರಾಣಿ, ಒಂದು ಸಿಂಹ, ಒಂದು ಹುಲಿ, ಅದು ಹೊಟ್ಟೆ ತುಂಬಿದ ಮೇಲೆ ಒಂದು ಜಿಂಕೆಯನ್ನು ಕೊಲ್ಲುವುದೇ ಇಲ್ಲ. ಹಸಿವಿದ್ದರೆ ಆಹಾರಕ್ಕಾಗಿ ಮಾತ್ರ ಪ್ರಾಣಿಗಳು ಬೇಟೆಯಾಡುತ್ತವೆ. ಸುಮ್ಮನೆ ದುರ್ಬಲ ಪ್ರಾಣಿಗಳನ್ನು ಜಗತ್ತಿನಲ್ಲಿ ಯಾವ ಪ್ರಾಣಿಗಳು ಕೊಲ್ಲುವುದಿಲ್ಲ. ಆದ್ರೆ ಮನುಷ್ಯ ಸಾವಿರ ಲಕ್ಷಗಟ್ಟಲೆ ಮನುಷ್ಯರನ್ನು ಕೊಂತಾರೆ ಸಹೋದರರೇ. ಮತ್ತೆ ಹೇಗೆ ನೀವು ಮನುಷ್ಯರನ್ನು ಮೃಗಗಳನ್ನು ಹೇಳ್ತೀರಿ? ಪ್ರಾಣಿಗಳನ್ನು ಇಲ್ಲಿನ ತನಕ ಯಾವುದೇ ಒಂದು ಪ್ರಾಣಿ ಸಾಮೂಹಿಕವಾಗಿ ಇನ್ನೊಂದು ಪ್ರಾಣಿಯ ಮೇಲೆ ಅತ್ಯಾಚಾರ ಮಾಡಿ ಕೊಂದ ಘಟನೆ ನಡೆಯಲೇ ಇಲ್ಲ ಪ್ರಾಣಿಗಳಲ್ಲಿ. ಮನುಷ್ಯ ರೇಪು ಮಾಡುವುದು, ಕೊಲ್ಲುವುದು ಜಗತ್ತಿನಲ್ಲಿ ಯಾವ ಪ್ರಾಣಿಗಳು ಹಾಗೆ ಇಲ್ಲಿನ ತನಕ ಮಾಡಲಿಲ್ಲ. ಗುಂಪಾಗಿ ಯಾವುದೋ ಒಂದು ಪ್ರಾಣಿಯ ಮೇಲೆ ಹೋಗಿ ಅತ್ಯಾಚಾರ ಮಾಡಿ ಅದನ್ನೊಂದು ಪ್ರಾಣಿ ಕೊಂದದ್ದು ಅಂತಹ ಒಂದು ಘಟನೆ ನಡೆಯುವುದೇ ಇಲ್ಲ. ಆದರೆ ನೀವು ಮನುಷ್ಯರು ಸಾಮೂಹಿಕ ಅತ್ಯಾಚಾರ, ಕೊಲೆ. ಆದ್ದರಿಂದಲೇ ಮನುಷ್ಯ ದಾರಿ ತಪ್ಪಿದ್ರೆ ಅವ ಪ್ರಾಣಿ ಆಗುವುದಲ್ಲ, ಅವನನ್ನು ಪ್ರಾಣಿ ಅಂತ ಹೇಳಬಾರ್ದು, ಅವ ಪಿಶಾಚಿ ಆಗ್ತಾನೆ. ಪಿಶಾಚಿಯವ ಕುರ್ಆನಿನಲ್ಲಿ ಬಹಳ ಸುಂದರವಾಗಿ ಹೇಳಲಾಗಿದೆ, ಅವರು ಪ್ರಾಣಿಗಳಂತೆ ಅಲ್ಲ, ಅವರನ್ನು ಪ್ರಾಣಿಗಳಂತ ಹೇಳಬಾರದು, ಅವರು ಅದಕ್ಕಿಂತ ನಿಕೃಷ್ಟರು ಅಂತ ಕುರ್ಆನ್ ಹೇಳುವುದು. ಸಹೋದರ, ನಮ್ಮ ಸ್ಥಿತಿಯೆಲ್ಲ ಹೀಗೆ. ಆದ್ದರಿಂದ ಮಹಿಳೆಗೆ ಅತ್ಯಂತ ಘನತೆ ಇರುವ, ದೇವರ ಹೆಸರಲ್ಲಿ ಯಾರನ್ನು ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲದ ಸಮಾಜ ಪ್ರವಾದಿಯವರು ಕಟ್ಟಿಗಳಿಸಿ. ಸಮಾಜದಲ್ಲಿ ಬಹಳ ಸುಲಭದ ಕೆಲಸ ಏನೆಂದರೆ ದೇವರ ಹೆಸರಲ್ಲಿ ಮೋಸ ಮಾಡುವುದು ಅತ್ಯಂತ ಸುಲಭ. ಯಾರನ್ನು ಬೇಕಾದ್ರೂ ಮೋಸ ಮಾಡಬಹುದು ದೇವರ ಹೆಸರಲ್ಲಿ. ದೇವರ ಹೆಸರಲ್ಲಿ ಸಮಾಜದಲ್ಲಿ ನಡೆಯುವಷ್ಟು ವಂಚನೆ ಬೇರೆ ಯಾವ ಹೆಸರಲ್ಲೂ ನಡೆಯುವುದಿಲ್ಲ. ಪ್ರವಾದಿ ಮೊಹಮ್ಮದರ ಅತ್ಯಂತ ದೊಡ್ಡ ಸಾಧನೆ ಏನೆಂದರೆ ಅವರು ಜಗತ್ತನ್ನು ಬಿಟ್ಟು ಹೋಗಿ 1400 ವರ್ಷಗಳು ಕಳೆದು ಹೋಯಿತು. ಇವತ್ತಿಗೂ ಪ್ರವಾದಿ ಮೊಹಮ್ಮದರು ದೇವರಾಗಲಿಲ್ಲ, ಅವರು ಮನುಷ್ಯರಾಗಿಯೇ ಬಾಕಿಯಾಗಿದ್ದಾರೆ. ಅದು ಪ್ರವಾದಿಯವರ ಅತ್ಯಂತ ದೊಡ್ಡ ಸಾಧನೆ. ಜಗತ್ತಿನಲ್ಲಿ ಯಾವ ಮಹಾಪುರುಷರುಗಳು ಮನುಷ್ಯರಾಗಿ ಉಳಿಲಿಲ್ಲ. ಎಲ್ಲಾ ಮಹಾಪುರುಷರುಗಳು ಪೂಜಿಸಲ್ಪಡುವ, ಆರಾಧಿಸಲ್ಪಡುವ ದೇವರುಗಳಾಗಿದ್ದಾರೆ. ಎಲ್ಲಾ ಮಹಾಪುರುಷರುಗಳನ್ನು ದೇವರಾಗಿ ಪೂಜಿಸಲಾಗುತ್ತದೆ. ಆದರೆ ಪ್ರವಾದಿ ಮೊಹಮ್ಮದರು ಅವರನ್ನು ಜೀವಕ್ಕಿಂತ ಹೆಚ್ಚು ಪ್ರೀತಿಸುವ 150 ಕೋಟಿ ಮುಸ್ಲಿಮರು ಜಗತ್ತಿನಲ್ಲಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರ ಬಗ್ಗೆ ಈ ಪುಸ್ತಕ ಓದಿ, ಪುಸ್ತಕ ಮುಸ್ಲಿಮರು ಮಾತ್ರ ಬರೆದ ಲೇಖನಗಳನ್ನು, ಅವರ ಮೇಲೆ ಅವರ ಅನುಯಾಯಿಗಳಲ್ಲದವರು ಕೂಡ ಅವರನ್ನು ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಾರೆ. ಆಗ ಜಗತ್ತಿನಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ಪ್ರವಾದಿ ಮೊಹಮ್ಮದರನ್ನು ಪೂಜಿಸುವುದಿಲ್ಲ, ಆರಾಧಿಸುವುದಿಲ್ಲ, ಅನುಸರಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಪ್ರವಾದಿ ಮೊಹಮ್ಮದರು ಇಂದಿಗೂ ಮನುಷ್ಯರಾಗಿ, ಕುರ್ಆನ್ನಲ್ಲಿ ಅವರ ಬಗ್ಗೆ ಹೇಳಲಾಗುವುದು, ಇನ್ನಮಾ ಅನ ಬಶರುಂ ಮಿಸ್ಲುಕುಮ್. ಪ್ರವಾದಿಯವರೇ, ನೀವು ಮನುಷ್ಯರು, ನೀವು ದೇವರಲ್ಲ, ನೀವು ಮನುಷ್ಯರು. ಅದರಿಂದ ಪ್ರವಾದಿ ಮೊಹಮ್ಮದರು ಇವತ್ತಿಗೂ ದೇವರಾಗಲಿಲ್ಲ. ಯಾಕೆ ಅಂತ ಕೇಳಿದರೆ, ಸೃಷ್ಟಿ ಯಾರು, ಸೃಷ್ಟಿಕರ್ತ ಯಾರು ಎಂಬುದರ ಬಗ್ಗೆ ಅವರು ಕಲಿಸಿಕೊಟ್ಟ ಅತ್ಯಂತ ಪ್ರಬಲವಾದ ಶಿಕ್ಷಣದ ಪರಿಣಾಮ. ಇವತ್ತಿಗೂ ಅವರು ಮನುಷ್ಯರಾಗಿಯೇ ಉಳಿದಿದ್ದಾರೆ. ಅವರು ಜಗತ್ತಿನಲ್ಲಿ ತಂದ ಅದ್ಭುತ ಸುಧಾರಣೆ ಅದು ಪವಾಡಗಳಿಂದ ಮಾಡಿದ್ದಲ್ಲ. ಪ್ರವಾದಿ ಮೊಹಮ್ಮದರು ಜಗತ್ತಿನಲ್ಲಿ ಏನೇನು ಪವಾಡಗಳನ್ನು ಮಾಡಲಿಲ್ಲ. ಪ್ರವಾದಿ ಮೊಹಮ್ಮದರು ಜಗತ್ತಿನಲ್ಲಿ ತಂದ ಸುಧಾರಣೆ, ಬದಲಾವಣೆ, ಅದಕ್ಕೆ 2 ದಾರಿಗಳಿತ್ತು. ಒಂದು ಅವರ ನಿಷ್ಕಳಂಕವಾದ ಸ್ವಚ್ಛವಾದ ಬದುಕು, ಎರಡನೆಯದು ಅವರ ಸ್ಪಷ್ಟವಾದ ಸಂದೇಶ. ಅವರೆಲ್ಲೂ ಪವಾಡಗಳನ್ನು ಮಾಡಲಿಲ್ಲ. ಅವರು ಹೇಳಲೂ ಇಲ್ಲ ನನಗೆಲ್ಲ ಪವಾಡ ಇದೆ. ಅವರೊಂದಿಗೆ ಜನರೆಲ್ಲ ಬಂದು ಹೇಳಿದ್ರು,
ನಿನಗೆ ಏನನ್ನು ಪವಾಡ ತೋರಿಸಬೇಕು. ಪ್ರವಾದಿ ಮೊಹಮ್ಮದ್ ಹೇಳಿದ್ದು ಕುಲ್ ಲಾ ಅಕೂಲು ಲಕುಂ ಇಂದಿ ಖಜಾಯಿನುಲ್ಲಾಹ್ ವಲಾ ಅಅಲಮುಲ್ ಗೈಬ ವಲಾ ಅಕೂಲು ಲಕುಂ ಇನ್ನಿ ಮಲಕ್ ಇನ್ ಅತ್ತಬಿഉ ಇಲ್ಲಾ ಮಾ ಯುಹಾ ಇಲಯ್ಯ ಕುಲ್ ಹಲ್ ಯಸ್ತವಿಲ್ ಅಅಮಾ ವಲ್ ಬಸೀರ. ನನ್ನ ಬಳಿ ದೇವರ ಖಜಾನೆ ಇದೆ ಅಂತ ಸಹೋದರೇ ನಾನು ನಿಮ್ಮೊಂದಿಗೆ ಹೇಳ್ತಾ ಇಲ್ಲ. ನನಗೆ ಅದೃಶ್ಯ ಜ್ಞಾನ ಇಲ್ಲ ಸಹೋದರರೇ. ನಾನೊಬ್ಬ ದೇವಚರ ಅಂತಲೂ ನಿಮ್ಮೊಂದಿಗೆ ನಾನು ಹೇಳಿಕೊಳ್ತಾ ಇಲ್ಲ. ಬದಲಾಗಿ ಇನ್ ಅತ್ತಬಿഉ ಇಲ್ಲಾ ಮಾ ಯುಹಾ ಇಲಯ್ಯ, ನನಗೆ ದೇವರಿಂದ ಬಂದ ಸ್ಪಷ್ಟವಾದ ಸಂದೇಶ ಇದೆ. ನಿಮ್ಮ ಬದುಕಿನ ಬಗ್ಗೆ, ನಿಮ್ಮ ಬದುಕಿನ ವಾಸ್ತವಿಕತೆಗಳ ಬಗ್ಗೆ, ಸಮಾಜದ ಬಗ್ಗೆ ನನ್ನ ಬಳಿ ಸ್ಪಷ್ಟವಾದ ತಿಳುವಳಿಕೆ ಇದೆ. ಆ ತಿಳುವಳಿಕೆ ನನಗೆ ದೇವರಿಂದ ಸಿಕ್ಕಿದೆ. ಆ ಅರಿವಿನ ಮೂಲಕ ನಾನು ನಿಮ್ಮನ್ನು ನನ್ನ ಸಂದೇಶದ ಕಡೆಗೆ ಆಹ್ವಾನಿಸ್ತಾ ಇದ್ದೇನೆ. ಪವಾಡಲ್ಲ. ಪ್ರವಾದಿ ಮೊಹಮ್ಮದರು ಆ ಸಮಾಜವನ್ನು ಸುಧಾರಣೆ ಮಾಡುವುದು ತನ್ನ ನಿಷ್ಕಳಂಕವಾದ ಬದುಕು, ಸ್ವಚ್ಛವಾದ ಬದುಕು, ಅದ್ಭುತವಾದ ಬದುಕಲು 63 ವರ್ಷಗಳವರೆಗೆ ಅವರು ಬದುಕಿದ್ದಾರೆ. 63 ವರ್ಷಗಳಲ್ಲಿ ತನ್ನ ಮಾತಿನಿಂದ, ತನ್ನ ಕೃತಿಯಿಂದ ಅವರು ಜಗತ್ತಿನಲ್ಲಿ ಯಾರನ್ನೂ ನೋಯಿಸಿದವರೇ ಅಲ್ಲ. ಅವರಿಗೆ ಸೇವಕರಿದ್ದರು, ಪತ್ನಿಯಂದಿರಿದ್ದಾರೆ, ಜೊತೆಗಾರರಿದ್ದಾರೆ, ಶತ್ರುಗಳು ಕೂಡ ಇದ್ದಾರೆ ಅವರಿಗೆ ಧಾರಾಳ. ಆದರೆ ಅವರ ಒಂದೇ ಒಂದು ಮಾತು, ಒಂದೇ ಒಂದು ವರ್ತನೆಯಿಂದ ಜಗತ್ತಿನಲ್ಲಿ ಅವರ ಯಾರ ಮನಸ್ಸನ್ನು ನೋಯಿಸಿದವರಲ್ಲ, ಯಾರ ಮನಸ್ಸನ್ನು ಅವರು ನೋಯಿಸಿದವರಲ್ಲ. ಅವರ ವ್ಯಕ್ತಿತ್ವದ ಬಗ್ಗೆ ಆವತ್ತಿನ ಶತ್ರುಗಳಿಗೂ ಕಂಪ್ಲೇಂಟ್ ಇರಲಿಲ್ಲ. ಅವರಿಗೆ ಶತ್ರುಗಳಿದ್ದಾರೆ. ಅವರ ಸಂದೇಶವನ್ನು ತಿರಸ್ಕರಿಸುವವರು, ದೌರ್ಜನ್ಯ ಎಸಗುವವರು ಇದ್ದಾರೆ. ಆದರೆ ಅವರು ಪ್ರವಾದಿ ಮೊಹಮ್ಮದರ ಬಗ್ಗೆ ನೀನು ಪ್ರವಾದಿ ಅಲ್ಲ, ನೀನು ಕವಿ, ನೀನು ಪ್ರವಾದಿ ಅಲ್ಲ, ನೀನು ಮಾಟಗಾರ, ನೀನು ಪ್ರವಾದಿ ಅಲ್ಲ, ನೀನು ಜಾದೂಗಾರ, ಹೀಗೆಲ್ಲ ಆರೋಪ ಹೊರಿಸಿದ್ದಾರೆ. ಆದರೆ ಮೊಹಮ್ಮದ್ ನಿನ್ನ ನೈತಿಕತೆ ನಿನಗಿಲ್ಲ, ನೀನೊಬ್ಬ ಅಪ್ರಾಮಾಣಿಕ ಸುಳ್ಳುಗಾರ ಎಂದು ಆ ಸಮಾಜದ ಅತ್ಯಂತ ದೊಡ್ಡ ಶತ್ರು ಕೂಡ ಹೇಳಿರಲಿಲ್ಲ. ಇನ್ನ ಲಾ ನುಕದ್ದಿಬುಕ ವಲಾಕಿನ್ ನುಕದ್ದಿಬು ಮಾ ಜಿئತ ಬಿಹಿ ಅಂತ ಅವರ ನಿಲುವು, ಅವರ ಸ್ಪಷ್ಟವಾದ ಧೋರಣೆ ಅದಾಗಿತ್ತು. ಮೊಹಮ್ಮದ್ ಒಬ್ಬ ಸುಳ್ಳುಗಾರ ಅಂತ ನಾವು ನಂಬುವುದಿಲ್ಲ, ಆದರೆ ನಿಮ್ಮ ಸಂದೇಶವನ್ನು ನಾವು ತಿರಸ್ಕರಿಸ್ತೇವೆ, ನಿಮ್ಮನ್ನು ನಾವು ತಿರಸ್ಕರಿಸುವುದಿಲ್ಲ. ಅಂದ್ರೆ ಪ್ರವಾದಿಯವರ ಕ್ಯಾರೆಕ್ಟರ್ನ ಬಗ್ಗೆ, ಅವರ ಮದುವೆಯ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ಅಂದು ಬದುಕಿದ್ದ ಅವರ ಅತ್ಯಂತ ದೊಡ್ಡ ಶತ್ರುಗಳಿಗೂ ಕೂಡ ಕಂಪ್ಲೇಂಟ್ ಇರಲಿಲ್ಲ. ಪ್ರವಾದಿಯವರು ತನ್ನ ಸ್ವಚ್ಛವಾದ ಬದುಕನ್ನು ತನ್ನ ಸಂದೇಶಕ್ಕೆ ಸಾಕ್ಷಿಯನ್ನಾಗಿ ಮಾಡುತ್ತಾರೆ. ಫಮಾ ಲಬಿಸ್ತು ಫೀಕುಂ ಉಮ್ರನ್ ಮಿನ್ ಕಬ್ಲಿಹಿ ಅಫಲಾ ತಾಕಿಲೂನ್ ಅಂತ ಕೇಳ್ತಾರೆ ಜನರೊಂದಿಗೆ. ಸಹೋದರರೇ, ನಾನು ನಿಮ್ಮ ಜೊತೆ 40 ವರ್ಷ ಬದುಕಿಲ್ಲವೇ ಅಂತ ಕೇಳುವುದು. ನನ್ನ ಸಂದೇಶಕ್ಕೆ ಪ್ರೂಫ್ ಏನು? ನನ್ನ ಬದುಕು, ನನ್ನ ಬಾಲ್ಯ, ನನ್ನ ಯೌವನ, ನನ್ನ ಮದುವೆ, ನನ್ನ ಬಿಸ್ನೆಸ್, ನನ್ನ ವರ್ತನೆ, ನನ್ನ ವ್ಯವಹಾರ, ಇದೆಲ್ಲವನ್ನು ನೀವು ನೋಡಿದ್ದೀರಲ್ಲ. ಏನಾದ್ರೂ ಕಂಪ್ಲೇಂಟ್ ಇದ್ರೆ ಹೇಳಿ, ಏನಾದ್ರೂ ಕಂಪ್ಲೇಂಟ್ ಇದ್ರೆ ನೀವು ಹೇಳಿ. ತನ್ನ ಬದುಕನ್ನೇ ಸಾಕ್ಷಿಯನ್ನಾಗಿ ಮಾಡಿ, ಅದರ ಜೊತೆಗೆ ಬಹಳ ಸ್ಪಷ್ಟವಾದ ಸಂದೇಶ ಅವರು. ಅದು ದೇವರಿಂದ ಸಿಕ್ಕಿದ ಅರಿವು, ಅದು ದೇವರಿಂದ ಸಿಕ್ಕಿದ ಸಂದೇಶ. ಆ ಸಂದೇಶದ ಬುನಾದಿಯಲ್ಲಿ ಅವರು ಒಂದು ಸಮಾಜವನ್ನು ನಿರ್ಮಿಸ್ತಾರೆ. ಆ ಸಮಾಜ ವ್ಯಾಲ್ಯೂಸ್ಗಳಿದ್ದ ಸಮಾಜ. ನಮ್ಮ ಇವತ್ತಿನ ಸಮಾಜದಲ್ಲಿ ಎಲ್ಲವೂ ಇದೆ, ಆದರೆ ವ್ಯಾಲ್ಯೂಸ್ಗಳು ಇಲ್ಲದ ಕಾಲ ನಮ್ಮ ಮೌಲ್ಯಗಳನ್ನು ಈ ಸಮಾಜ ಕಳ್ಕೊಳ್ತಾ ಇದೆ. ಇತ್ತೀಚೆಗೆ ನಾನು ಮುಗಿಸ್ತಾ ಇದ್ದೆ, ಒಂದು ಪತ್ರಿಕೆಯಲ್ಲಿ 2 ಫೋಟೋ ಬಂದಿತ್ತು, ಒಂದು ಮಲಯಾಳಂ ಪತ್ರಿಕೆಯಲ್ಲಿ. ಅದು 2 ಘಟನೆಗಳಿಗೆ ಸಂಬಂಧಪಟ್ಟ 2 ಫೋಟೋ. ಒಂದು ಫೋಟೋ, ಒಬ್ಬ ಮಗ ತನ್ನ ಅಪ್ಪನನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ತಾನೆ. ಆ ವೃದ್ಧಾಶ್ರಮಕ್ಕೆ ಸೇರಿಸಿ ಮಗ ಹೊರಟು ಹೋಗುವಾಗ ವೃದ್ಧಾಶ್ರಮದ ಕಿಟಕಿಯ ಸರಳುಗಳನ್ನು ಕೈಯಲ್ಲಿ ಹಿಡಿದು ಹತಾಶೆಯಿಂದ ತನ್ನ ಮಗನನ್ನು ನೋಡಿ ಕಣ್ಣೀರು ಹರಿಸುತ್ತಿರುವ ಒಬ್ಬ ಅಪ್ಪನ ಫೋಟೋ ಒಂದು ಕಡೆ. ಇನ್ನೊಂದು ಫೋಟೋ ಇದು ನಡೆದ ಘಟನೆ. ಇದು ಫೋಟೋ ಅಂದ್ರೆ ಫೋಟೋ ನಡೆದ ಘಟನೆಗೆ ಕೊಡುವ ಫೋಟೋ. ಇನ್ನೊಂದು ಫೋಟೋ ಏನೆಂದರೆ, ಒಂದು ಅರಬ್ ದೇಶದಲ್ಲಿ 102 ವಯಸ್ಸು ಪ್ರಾಯ ಇರುವ ಅಪ್ಪ. ಆ ಅಪ್ಪನಿಗೆ 102 ವಯಸ್ಸು ಪ್ರಾಯ ಇದೆ. ಆ ಅಪ್ಪ ಇರುವುದು 2 ಮಕ್ಕಳಿದ್ದಾರೆ, ಒಬ್ಬ ಅಣ್ಣ, 2 ಮಕ್ಕಳಿದ್ದಾರೆ ಅವರಿಗೆ, 2 ಮಕ್ಕಳು. ಆ ಅಪ್ಪ ಇರುವುದು ದೊಡ್ಡ ಮಗನ ಬಳಿ.
ಸಣ್ಣ ಮಗನ ಬಳಿ ಅಲ್ಲ, ಸಣ್ಣ ಮಗನ ಮನೆಗೆ ಅವಾಗ ಹೋಗ್ತಾರ ಬರ್ತಾರ ಅಷ್ಟು ಮಾತ್ರ. ಆ ಅಪ್ಪ ಇರುವುದು ದೊಡ್ಡ ಮಗನ ಬಳಿ. ಈ ಸಣ್ಣ ಮಗ ಅಪ್ಪ ನನ್ನ ಬಳಿ ಇರಬೇಕು ಅಂತ ಹಠ ಹಿಡಿತಾನೆ, ನನ್ನ ಮನೆಯಲ್ಲಿ ಇರಬೇಕು ನನ್ನ ಅಪ್ಪ. ದೊಡ್ಡ ಮಗ ಇರುವುದಿಲ್ಲ. ಕೊನೆಗೆ ಈ ಸಣ್ಣ ಮಗ ಕೋರ್ಟಿಗೆ ಹೋಗ್ತಾನೆ, ನನ್ನ ಅಪ್ಪ ನನಗೆ ಬೇಕು ಅಂತ, ನನ್ನ ಅಪ್ಪ ನನ್ನ ಜೊತೆ ಇರಬೇಕು ಅಂತ. ಕೋರ್ಟಿನಲ್ಲಿ ವಾದ ಚರ್ಚೆ ಆಯ್ತು, ವಾದವಾಗಿ ಕೋರ್ಟಿನ ತೀರ್ಮಾನ ಬರ್ತದೆ, ಮಗ ದೊಡ್ಡ ಮಗನ ಜೊತೆಯಲ್ಲಿರ್ಬೇಕು ಅಂತ. ಸಣ್ಣ ಮಗನ ಮನೆಗೆ ಹೋಗ್ತಾ ಬರ್ತಾ ಇರಬೇಕು, ಆದ್ರೆ ಮಗ ದೊಡ್ಡ ಮಗನ ಮನೆಯಲ್ಲಿರಬೇಕು. ಈ ತೀರ್ಪನ್ನು ಕೇಳಿ ಕೋರ್ಟಿನಲ್ಲಿ ತನ್ನ 102 ವಯಸ್ಸು ಪ್ರಾಯದ ತಂದೆಯನ್ನು ಅಪ್ಪಿ ಹಿಡಿದು ಕಣ್ಣೀರು ಹರಿಸುತ್ತಿರುವ ಒಬ್ಬ ಮಗನ ಫೋಟೋ ಇನ್ನೊಂದು ಕಡೆ. ಸಹೋದರಿ, ನೀವು ಯಾವುದನ್ನು ವ್ಯಾಲ್ಯೂ ಅಂತ ತಿಳಿತೀರಿ? ನೀವು ಯಾವುದನ್ನು ಯಾವ ಸಮಾಜ ಬೇಕು ಅಂತ ನೀವು ಬೆಳೆಸ್ತೀರಿ? ನಾನು ಹೇಳುತ್ತಿರುವುದು ಬದಲಾಗುತ್ತಿರುವ ಕಾಲದಲ್ಲಿ, ನಮ್ಮ ಕಾಲ ಬದಲಾಗ್ತಾ ಇದೆ. ನಮ್ಮ ಮಕ್ಕಳು ನಾವು ಹೇಳಿದ್ದು ಎಲ್ಲದನ್ನು ಅದು ಓಡಿದಂತ ತಿಳಿತಾ ಇದೆ. ನಿಮ್ಮ ಡ್ರೆಸ್ ಕೋಡು, ನಿಮ್ಮ ಫುಡ್ ಯಾವುದು ನಿಮ್ಮ ಮಕ್ಕಳಿಗೆ ಇಷ್ಟವೇ ಅಲ್ಲ. ಆದರೆ ಎಷ್ಟು ಬದಲಾದರೂ ಕೂಡ ಬದಲಾಗಲೇಬಾರದ ಕೆಲವು ಮೌಲ್ಯಗಳಿವೆ, ವ್ಯಾಲ್ಯೂಸ್ಗಳಿವೆ. ಆ ವ್ಯಾಲ್ಯೂಸ್ಗಳು ಎಂದು ಕೂಡ ಬದಲಾಗಬಾರದು. ಆ ವ್ಯಾಲ್ಯೂಸ್ಗಳು ಎಂದು ಬದಲಾಗಬಾರದು. ಅದು ಬದಲಾದರೆ ನೀವು ಮನುಷ್ಯರಾಗಿ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಕೊಟ್ಟದ್ದು ಆ ವ್ಯಾಲ್ಯೂಸ್ಗಳು. ಮನುಷ್ಯನಿಗೆ ಗೌರವ ಇರುವ, ಮನುಷ್ಯನನ್ನು ಪ್ರೀತಿಸುವ, ಅನೈತಿಕತೆ ಇಲ್ಲದ, ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಘನತೆ ಮತ್ತು ಗೌರವ ಇರುವ ಅತ್ಯಂತ ಶ್ರೇಷ್ಠವಾದ ವ್ಯಾಲ್ಯೂಸ್ಗಳನ್ನು ಜಗತ್ತಿಗೆ ಕಲಿಸಿಕೊಡುತ್ತಾರೆ. ಇಸ್ಲಾಮಿನಲ್ಲಿ ನಮಾಜ್ ಕಡ್ಡಾಯ. 5 ಸಲ ನೀವು ನಮಾಜ್ ಮಾಡಲೇಬೇಕು. ಒಬ್ಬರಿಗೆ ನಿಂತುಕೊಂಡು ನಮಾಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ರೆ ಕೂತ್ಕೊಂಡು ಮಾಡಿ, ಕುಳಿತುಕೊಂಡು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಮಲಗಿ ಮಾಡು, ಮಲಗಿ ಮಾಡಲಿಕ್ಕೆ ಕೈ ಕಾಲ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಮನಸ್ಸಿನಲ್ಲಿ ಹೀಗೆ ಸ್ಮರಿಸಿದ್ರೆ ಸಾಕು. ಅಷ್ಟು ರಿಯಾಯಿತಿ. ಉಪವಾಸ ಮಾಡಬೇಕು. ರಂಜಾನ್ ತಿಂಗಳಲ್ಲಿ ಕಡ್ಡಾಯವಾಗಿ 30 ದಿನ ಉಪವಾಸ ಮಾಡಬೇಕು. ನೀವು ರೋಗಿಗಳು ಉಪವಾಸ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ, ಬಿಡಿ, ಮಾಡಬೇಡಿ, ಫುಲ್ ಕನ್ಸೆಷನ್. ಆದರೆ ನಿಮ್ಮ ಕೊನೆಯ ಕ್ಷಣದ ತನಕ ನಿಮಗೆ ಸುಳ್ಳು ಹೇಳಲಿಕ್ಕೆ ಪರ್ಮಿಷನ್ ಇಲ್ಲ ಇಸ್ಲಾಮಿನಲ್ಲಿ. ನಿಮ್ಮ ಕೊನೆಯ ಕ್ಷಣದ ತನಕ ಮೋಸ ಮಾಡಲಿಕ್ಕೆ, ಪರದೂಷಣೆ ಮಾಡಲಿಕ್ಕೆ ನಿಮಗೆ ಪರ್ಮಿಷನ್ ಇಲ್ಲ. ನಮಾಜಿಗೆ ರಿಯಾಯಿತಿ ಇದೆ, ಉಪವಾಸಕ್ಕೂ ರಿಯಾಯಿತಿ ಇದೆ, ಹಜ್ಜಿಗಂತೂ ಫುಲ್ ರಿಯಾಯಿತಿ. ನಿಮ್ಮಲ್ಲಿ ದುಡ್ಡಿದ್ರೆ ಮಾತ್ರ ಹಜ್ ಮಾಡಿದ್ರೆ ಸಾಕು. ಆದರೆ ಸುಳ್ಳು ಹೇಳುವುದಕ್ಕೆ, ಮೋಸ ಮಾಡುವುದಕ್ಕೆ, ವಂಚನೆ ಮಾಡುವುದಕ್ಕೆ, ಪರದೂಷಣೆ ಮಾಡುವುದಕ್ಕೆ ಸಹೋದರ ಇಸ್ಲಾಮಿಯಲ್ಲಿ ನಿಮ್ಮ ಕೊನೆಯ ಕ್ಷಣದ ತನಕ ನಿಮಗೆ ಅನುಮತಿ ಎಂಬುದು ಇಲ್ಲವೇ ಇಲ್ಲ. ವ್ಯಾಲ್ಯೂಸ್ಗಳನ್ನು ಕಲಿಸಿಕೊಟ್ಟರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆ ವ್ಯಾಲ್ಯೂಸ್ಗಳನ್ನು ನಾವು ಹೆಚ್ಚು ಪೋಷಿಸಬೇಕಾದ ಅಗತ್ಯ. ಆ ವ್ಯಾಲ್ಯೂಸ್ಗಳನ್ನು ಹೆಚ್ಚು ಸಮಾಜಕ್ಕೆ ಪರಿಚಯಿಸಬೇಕಾದ ಅಗತ್ಯ. ನಾನು ಮುಗಿಸುವುದಕ್ಕಿಂತ ಮುಂಚೆ ನಾನು ಮತ್ತು ನೀವು ಈ ಜಗತ್ತಿನಲ್ಲಿ ಮಾಡಬಹುದಾದ ಅತ್ಯಂತ ದೊಡ್ಡ ಸಾಧನೆ ಯಾವುದು? ನಾವು ತಲುಪಬಹುದಾದ ಬಹಳ ಅತ್ಯಂತ ಉನ್ನತ ಸ್ಥಾನಮಾನ ಯಾವುದು? ನಾವು ತಲುಪಬಹುದಾದ ಅತ್ಯಂತ ದೊಡ್ಡ ಸ್ಥಾನ, ಅತ್ಯಂತ ಉನ್ನತ ಸ್ಥಾನ, ಅಥವಾ ನಾವು ಮಾಡಬಹುದಾದ ಅತ್ಯಂತ ದೊಡ್ಡ ಸಾಧನೆ ಯಾವುದೆಂದರೆ ನಾವು ಒಳ್ಳೆಯ ಮನುಷ್ಯರಾಗುವುದು. ಅದಕ್ಕಿಂತ ದೊಡ್ಡ ಸಾಧನೆ ಮಾಡಲಿಕ್ಕೆ ಈ ಜಗತ್ತಿನಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ನನ್ನ ಮಗ ನಾಳೆ ಬಹಿರಂಗವಾಗಿ ನನ್ನ ಅಪ್ಪ ಒಬ್ಬ ಖ್ಯಾತ ಡಾಕ್ಟರ್, ಅಥವಾ ನನ್ನ ಅಪ್ಪ ಒಬ್ಬ ಖ್ಯಾತ ಅಡ್ವೊಕೇಟ್, ನನ್ನ ಅಪ್ಪ ಈ ರಾಜ್ಯದ ಮುಖ್ಯಮಂತ್ರಿ, ಅಥವಾ ನನ್ನ ಅಪ್ಪ ಒಬ್ಬ ಒಳ್ಳೆಯ ಪ್ರವಚನಕಾರ ಎಂದು ಹೇಳುವುದಕ್ಕಿಂತ ನನ್ನ ಅಪ್ಪ ಒಳ್ಳೆಯ ಮನುಷ್ಯ, ನನ್ನ ಅಪ್ಪ ವ್ಯಾಲ್ಯೂಸ್ಗಳಿರುವ ಮನುಷ್ಯ, ನನ್ನ ಅಪ್ಪ ಚಾರಿತ್ರ್ಯವಂತ ಅಂತ ಧೈರ್ಯದಿಂದ ಹೇಳುವುದಾದರೆ ಅದಕ್ಕಿಂತ ದೊಡ್ಡ ಗೌರವ, ಅದಕ್ಕಿಂತ ದೊಡ್ಡ ಸಮ್ಮಾನ, ಅದಕ್ಕಿಂತ ದೊಡ್ಡ ಬಹುಮಾನ ಈ ಜಗತ್ತಿನಲ್ಲಿ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಒಳ್ಳೆಯ ಮನುಷ್ಯರಾಗುವುದಕ್ಕಿಂತ ದೊಡ್ಡ ಸಾಧನೆ ಮಾಡಲಿಕ್ಕೆ ಸಹೋದರರೇ ಈ ಜಗತ್ತಿನಲ್ಲಿ ಯಾರಿಂದಲೂ ಸಾಧ್ಯ. ನೀವೊಬ್ಬ ದೊಡ್ಡ ಒಳ್ಳೆಯ ಖ್ಯಾತ ಡಾಕ್ಟರ್ ಆಗಬಹುದು, ಖ್ಯಾತ ರಾಜಕಾರಣಿ ಆಗಬಹುದು, ಖ್ಯಾತ ಇಂಜಿನಿಯರ್ ಆಗಬಹುದು. ಆದರೆ ಒಳ್ಳೆಯ ಮನುಷ್ಯರಾಗುವುದಷ್ಟು ಸುಲಭದ ಕೆಲಸ ಅಲ್ಲ. ಒಳ್ಳೆಯ ಮನುಷ್ಯರಾಗುವುದು ಬಹಳ ಸವಾಲಿನ ಕೆಲಸ. ಆ ಒಳ್ಳೆಯ ಮನುಷ್ಯರಾಗುವ ಪಾಠಗಳನ್ನು ಈ ಜಗತ್ತಿಗೆ ಪ್ರವಾದಿಯವರು ಗಳಿಸಿಕೊಟ್ಟರು, ಈ ಜಗತ್ತಿಗೆ ದಾರ್ಶನಿಕರನ್ನು ಹೇಳಿಕೊಟ್ಟಿದ್ದಾರೆ. ಆದ್ದರಿಂದ ಸಹೋದರರೇ, ಹಾಗೆ ಒಳ್ಳೆಯ ಮನುಷ್ಯರಾಗಲಿಕ್ಕೆ ಯಾವುದೆಲ್ಲ ಬೇಕೋ ಆ ಎಲ್ಲಾ ದಾರಿಗಳನ್ನು ಪ್ರವಾದಿಯವರು ತೋರಿಸಿಕೊಟ್ಟಿದ್ದಾರೆ.
ಕತ್ತಲ ಯುಗದಲ್ಲಿ ನಾವು ಇರುವುದು ಇವತ್ತು. ನಾವೆಷ್ಟು ಬೆಳಕಿನ ಮಧ್ಯೆ ಬದುಕುವುದಾದರೂ, ಎಷ್ಟು ಮುಂದುವರೆದಿದ್ದರೂ ಬದುಕುತ್ತಿರುವುದು ಕತ್ತಲಿನಲ್ಲಿ. ಈ ಕತ್ತಲನ್ನು ದೂರ ಮಾಡಲಿಕ್ಕೆ, ಬೆಳಕು ತೋರಿಸಲಿಕ್ಕೆ ಪ್ರವಾದಿ ಮೊಹಮ್ಮದರ ಸಂದೇಶಗಳು ಖಂಡಿತವಾಗಿಯೂ ಅತ್ಯಂತ ದೊಡ್ಡ ಬೆಳಕಾಗಿದೆ. ಆ ಸಂದೇಶಗಳನ್ನು ನಾವೆಲ್ಲ ಹೆಚ್ಚು ಹೆಚ್ಚು ಕಲಿಯೋಣ. ಆ ಸಂದೇಶಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಲು ನಾವೆಲ್ಲ ಗರಿಷ್ಠ ಪ್ರಯತ್ನಿಸೋಣ. ಆ ಸಂದೇಶಗಳನ್ನು ನಮ್ಮ ಮಕ್ಕಳಿಗೆ, ನಾಳೆಯ ತಲೆಮಾರಿಗೆ ಅದನ್ನು ವರ್ಗಾಯಿಸಲಿಕ್ಕೆ ನಾವೆಲ್ಲ ಪ್ರಯತ್ನ ಪಡೋಣ. ನಾವೆಲ್ಲ ಹೇಳ್ತಾ ಇದ್ದೇವಲ್ಲ, ನಮ್ಮ ಮಕ್ಕಳು ಸರಿ ಇಲ್ಲ, ಯುವಕರು ಸರಿ ಇಲ್ಲ. ಯುವಕರು ಹೇಗೆ ಸರಿ? ನೀವು ಸರಿ ಇದ್ದೀರಲ್ವ, ನಿಮ್ಮ ಮಕ್ಕಳು ಸರಿ ಇರುವುದು. ನಾವು ಸರಿ ಇದ್ದೀರಲ್ವ, ನಾವು 24 ಗಂಟೆ ಹಗೆತನ ವಿದ್ವೇಷವೇ ಭಾಷಣ ಮಾಡ್ತಾ ಇರುವುದು. ರಾಜಕೀಯ ನಾಯಕರುಗಳು, ಧಾರ್ಮಿಕ ನೇತಾರರು, ಸಂಘಟನೆಯ ಮುಖ್ಯಸ್ಥರು ಹಗೆತನ, ವಿದ್ವೇಷ, ವಿಭಜನೆ ಒಂದು ತಲೆಮಾರು ಆಲಿಸ್ತಾ ಇರುವುದು. ಅದನ್ನೇ ಆದರೆ ಮತ್ತೆ ಆ ತಲೆಮಾರು ಹೇಗೆ ಬೆಳಿಬೇಕು? ಅಸೆಂಬ್ಲಿಯಲ್ಲಿ ಮದುವೆ, ಪಾರ್ಲಿಮೆಂಟಿನಲ್ಲಿ ಮದುವೆ, ಎಲ್ಲ ಸಮಾವೇಶಗಳಲ್ಲೂ ಎಲ್ಲ ಕಡೆ ಇದುವೆ ಹಗೆತನ, ವಿದ್ವೇಷ, ನಿಂದಿಸುವಿಕೆ, ಹೀಯಾಳಿಸುವಿಕೆ. ಇದನ್ನೇ ಒಂದು ತಲೆಮಾರು ಆಲಿಸಿ ಬೆಳೆಯುವುದಾದರೆ ಆ ತಲೆಮಾರು ಒಳ್ಳೆಯವರಾಗಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಮಕ್ಕಳು, ನಾಳೆಯ ತಲೆಮಾರು, ಅವರೆಲ್ಲಾ ಕಡೆಯಿಂದ ಸುಧೀರ್ ಕುಮಾರ್ ಹೇಳಿದಂತ ವಿಚಾರಗಳನ್ನು ಕೇಳಿ, ಸಹೋದರತೆಯ, ಪ್ರೀತಿಯ, ವ್ಯಾಲ್ಯೂಸ್ಗಳ ಬಗ್ಗೆ ಎಲ್ಲ ಕಡೆಯಿಂದ ಆಲಿಸಿ ನಮ್ಮ ಮಕ್ಕಳು, ಅವರು ಖಂಡಿತ ಒಳ್ಳೆಯವರಾಗ್ತಾರೆ. ನಾಳೆಯ ತಲೆಮಾರು ಒಳ್ಳೆಯ ತಲೆಮಾರಾಗ್ತದೆ. ಆದ್ದರಿಂದ ವ್ಯಾಲ್ಯೂಸ್ಗಳನ್ನು ಪ್ರೀತಿಸುವ, ಗೌರವಿಸುವ, ಜವಾಬ್ದಾರಿಯುತವಾಗಿ ಬದುಕುವ, ಒಂದೊಂದು ಮಾತುಗಳನ್ನು ಆಡುವಾಗಲೂ ಬಹಳ ಹೊಣೆಗಾರಿಕೆಯೊಂದಿಗೆ ಮಾತಾಡುವ ಈ ಒಂದು ವಾತಾವರಣ ನಾವೆಲ್ಲ ಕೂಡಿ ಬೆಳೆಸಬೇಕು. ಬೇರೆ ಯಾರ ಆಕಾಶದಿಂದ ಬರುವುದಿಲ್ಲ ಇದು ಹೇಳಿಕೊಡ್ಲಿಕ್ಕೆ, ಅದನ್ನೆಲ್ಲ ನಾವೇ ಮಾಡಿಕೊಳ್ಬೇಕು. ಅಂತಹ ಒಂದು ವಾತಾವರಣವನ್ನು ಸೃಷ್ಟಿಸಲಿಕ್ಕೆ ಸಾಧ್ಯವಾಗುವುದಾದರೆ ಮಾತ್ರ ಈ ಸಮಾಜಕ್ಕೆ, ಈ ದೇಶಕ್ಕೆ, ನಾಳೆಯ ತಲೆಮಾರಿಗೆ ಭವಿಷ್ಯ. ಅಲ್ಲ ನಾವೆಲ್ಲ ಹೀಗೆ ಹಗೆತನ, ವಿದ್ವೇಷ, ಕೋಪ ಇದನ್ನೇ ಕಲಿಸಿಕೊಡುವುದಾದರೆ ನಾಳೆ ನನ್ನ ಮಕ್ಕಳು, ನಿಮ್ಮ ಮಕ್ಕಳು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಎಂದು ಮಾತ್ರ ಅಲ್ಲ, ಈ ಸಮಾಜ ಅದು ಅತ್ಯಂತ ರೋಗಗ್ರಸ್ತ ಸಮಾಜ ಆಗಿ ಬದಲಾಗುತ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಆಲೋಚಿಸೋಣ. ನಾವೆಲ್ಲ ದಾರ್ಶನಿಕರ ಬಗ್ಗೆ ಹೆಚ್ಚು ಹೆಚ್ಚು, ಅವರ ಸಂದೇಶಗಳ ಬಗ್ಗೆ, ಅವರ ಇನ್ಸಾನಿಯತೆಯ ಸಂದೇಶಗಳ ಬಗ್ಗೆ ನಾವು ಹೆಚ್ಚು ಹೆಚ್ಚು ಗಮನ ಹರಿಸೋಣ ಎಂಬ ಕಳಕಳಿಯ ವಿನಂತಿಯೊಂದಿಗೆ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವರ ಶಾಂತಿ ಮತ್ತು ಕರುಣೆ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ಕಾರ್ಯದರ್ಶಿ ಜಮಾತ ಇಸ್ಲಾಮಿ ಜನಾಬ್ ಮೊಹಮ್ಮದ್ ಕುಂಜಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಗೌರವಾನ್ವಿತ ಸಹೋದರ ಸಹೋದರಿಯರೇ, ಇನ್ನೇನು ಕೆಲವೇ ನಿಮಿಷದಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಕಾರ್ಯಕ್ರಮದ ಅಂತಿಮ ಘಟ್ಟ ಧನ್ಯವಾದಾರ್ಪಣೆಯನ್ನು ನಡೆಸಿಕೊಡಲು ಜನಾಬ್ ಶೇಖ್ ಜಾವೇದ್ ಅವರು, ಅಧ್ಯಕ್ಷರು ಜಮಾತ ಇಸ್ಲಾಮಿ ತರೀಕೆರೆಯವರಿಗೆ ಆಹ್ವಾನಿಸ್ತಾ ಇದ್ದಾರೆ.